ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಗ್ರ್ಯಾಜುಯೇಷನ್ ಡೇ ಇದೆ. ಸೊ ನಾವು ಮೂವರು ಫ್ರೆಂಡ್ಸ್ ಸೇರಿ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ವಿ ಒಂದು 2 ಡೇಸ್ ಬ್ಯಾಕಿಂದ ಟ್ರೈ ಮಾಡಿ. ಅದೇನು ಅಂದರೆ ನಮ್ಮ ಮ್ಯಾಮ್ ಲೈಫ್ ಜರ್ನಿ ಹೇಗಿರುತ್ತೆ ಅಂತ ಒಂದು 30 ಮಿನಿಟ್ಸ್ ವೀಡಿಯೋಲಿ ತೋರಿಸೋಣ ಅಂತಿದ್ದೀವಿ. ಅದರಲ್ಲಿ ಏನಾರ ಮಿಸ್ಟೇಕ್ಸ್ ಇತ್ತು, ಏನಾರ ತಪ್ಪಿತ್ತು ಅಂದರೆ ದಯವಿಟ್ಟು ಕ್ಷಮಿಸಿ. ಪ್ರತಿಯೊಬ್ಬ ಶಕ್ತಿಶಾಲಿ ಮಹಿಳೆಯ ಹಿಂದೆ ಒಂದು ಹೋರಾಟದ ಕಥೆ ಇರುತ್ತದೆ. ಇದು ಅಂತಹದೇ ಒಂದು ಪ್ರೇರಣಾದಾಯಕ ಕಥೆ. ಗಗನನಿ ಭುವನನಿ ಶಿಖರನಿ ದಣಿದರೆ ಧರಣಿಗೆ धणियुनी। हेलो नमस्ते एवरीवन। आज ये वीडियो किसके लिए बना रही हूँ पता है? लेडीज ब्यूटिशियन के लिए। हाय, मेरा नाम वृंदा है। मैंने पिछले 6 साल से अर्बन कंपनी में सलोन लक्स कैटेगरी में ब्यूटिशियन का काम कर रही हूँ बैंगलोर में। ಬ್ಯಾಕ್ ಸಪೋರ್ಟ್ ಇಲ್ಲ, ಜೋಬಲ್ ದುಡ್ಡಿಲ್ಲ, ಆದ್ರೂ ಏನೋ ಸಾಧಿಸ್ತೀನಿ ಅನ್ನೋ ಹಠ ಮಾತ್ರ ಜಾಸ್ತಿನೇ ಇದೆ. ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂತಂದರೆ ನಮ್ಮದು ಫ್ಲ್ಯಾಟ್ ನೋಡೋಕ್ಕೆ. ಹೌದು, ನಾನು 2021ನಲ್ಲಿ ಬೂದ್ಗಿರಿ ಕ್ರಾಸ್ ಏರ್ಪೋರ್ಟ್ ರೋಡಲ್ಲಿ ಒಂದು ಫ್ಲ್ಯಾಟ್ ಬುಕ್ ಮಾಡಿದ್ದೆ. ಅದು ಇವಾಗ ಮನೆ ರೆಡಿಯಾಗಿದೆ, ನೀವು ಮನೆ ನೋಡೋಕೆ ಬನ್ನಿರಿ ಮ್ಯಾಮ್ ಅಂತ ಹೇಳಿದ್ರು. ಬಟ್ ನಾನು ಈ ಮನೆ ನೋಡೋಕೆ ಹೋದ್ಮೇಲೆ ನನ್ನ ಇಮೋಷ್ನಲ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಾನು ಇದೇ ಥರ ಅಪಾರ್ಟ್ಮೆಂಟಲ್ಲಿ ಮನೆ ಕೆಲಸ ಮಾಡಿದ್ದೀನಿ. ಗುಡಿಸಿ ಒರ್ಸಕ್ಕೆ 300 ರೂಪಾಯಿ, ಪಾತ್ರೆ ತೊಳೆಯೋಕ್ಕೆ 300 ರೂಪಾಯಿ ಕೊಡೋರು. ಇದ್ರನ್ನ ಹೇಳೋದಕ್ಕೆ ನನಗೆ ಯಾವ ನಾಚಿಕೆನೂ ಇಲ್ಲ. ನಾನು ಮತ್ತು ನನ್ನ ಹಸ್ಬೆಂಡು ಇದಕ್ಕೋಸ್ಕರ ಪಟ್ಟಿರೋ ಕಷ್ಟ ನಮ್ಮ ಮಾತಲ್ಲಿ ಹೇಳೋಕ್ಕಾಗಲ್ಲ. ಯಾವ ರೇಂಜ್ ಕಷ್ಟಪಟ್ಟಿದ್ದೀವಿ ಅಂತಂದರೆ ನಾವು ಮಾಡೋ ಕೆಲಸ ನಮ್ಮನ್ನು ನೋಡಿ ಭಯ ಪಡಬೇಕು, ನಾವು ಭಯ ಪಡಬಾರ್ದು. ಆ ಥರ ಒಂದಿನ ನಾವು ಲೀವ್ ಹಾಕಲ್ಲ. ತಿಂಗಳಲ್ಲಿ 31 ದಿನನೂ ಕೆಲಸ ಮಾಡ್ತೀವಿ. ರಾತ್ರಿ ಹಗಲು ಅಂತ ನೋಡಿದಿರ ಕಷ್ಟಪಟ್ಟಿದ್ದೀವಿ. ನಾವು ಮಾಡೋ ಕೆಲಸದಲ್ಲಿ ನಾವು ನಿಯತ್ತಾಗಿ ಕೆಲಸ ಮಾಡಿದ್ರೆ ಖಂಡಿತ ದೇವರು ಕೈ ಬಿಡಲ್ಲ. ನಾವು ನಮ್ಮ ಲೈಫ್ನ 0ಇಂದ ಸ್ಟಾರ್ಟ್ ಮಾಡಿದವರು. ನನಗೆ ಸಪೋರ್ಟಿವ್ ಅಂತಂದರೆ ಲೈಫಲ್ಲಿ ನನ್ನ ಹಸ್ಬೆಂಡ್ ಮಾತ್ರನೇ. ಈ ಕೆಲಸ ಮಾಡಿದ್ದೀವಿ, ಈ ಕೆಲಸ ಬಿಟ್ಟಿದ್ದೀವಿ ಅಂತಲ್ಲ, ಎಲ್ಲ ಥರ ಕೆಲಸನೂ ಮಾಡಿದ್ದೀವಿ. ಲೈಫಲ್ಲಿ ಯಾವ ಕೆಲಸ ಬೇಕಿದ್ರೂ ಮಾಡ್ಬೋದು. ಆದರೆ ನಾವು ಮಾಡೋ ಕೆಲಸದಲ್ಲಿ ನಾವು ಬೆಸ್ಟಾಗಿರ್ಬೇಕು. ನಮ್ಮಂಥವ್ರಲ್ಲ ಲೈಫಲ್ಲಿ ಗೆದ್ದು ತೋರಿಸ್ಬೇಕಂತಂದರೆ ಖಂಡಿತ ಹಾರ್ಡ್ ವರ್ಕ್ ಮಾಡಬೇಕು. ಯಾವ ಕೆಲಸ ಆದರೂ ಮಾಡ್ಬೋದು, ಯಾವ ಕೆಲಸ ಮಾಡಿದ್ರೂ ತಪ್ಪಿಲ್ಲ. ಒಟ್ಟಿನಲ್ಲಿ ಕೆಲಸ ಮಾಡಬೇಕು. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅವತ್ತು ನಾನು ಮನೆ ಕೆಲಸದಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ಇವತ್ತು ಈ ಪ್ಲೇಸಲ್ಲಿ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಬಾಯ್. ಯಾರು 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 ಅಲ್ಲ ಸೋರು. ನೂರು 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 ಬುದ್ಧಿ ಹೇಳೋ ಮಂದಿ ನೂರು. ಸಾಧನೆ ಇಲ್ಲದೆ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ. ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ, ಸಾಧಕರನ್ನು ಮರೆಯೋದಿಲ್ಲ. ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದ ನೆರುಳು ಸುಳಿಯೋದಿಲ್ಲ. ತಿಳಿಯಬೇಕು ಗೆಲುವ ಗುಟ್ಟು, ಗೆದ್ದರೆ ಇಲ್ಲಿ ಜೀವನ ಉಂಟು. ಸೋಲು ಗೆಲುವು ನಲಿವು ಉಳಿವು ಬಾಳು ನಿನ್ನ ದಾರಿಲಿ. ಲೋಕ ನಿನ್ನ ಕೈಯಲ್ಲಿ, ಸತ್ಯ ನಿನ್ನ ಎದುರಲ್ಲುಂಟು. ಬಿಚ್ಚು ನಿನ್ನ ಬುದ್ಧಿ ಗಂಟು. ನೋಡು 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 ನೋಡು, ಕಣ್ಣ ತೆರೆದು ಜಗವ ನೋಡು. ಇದುವೇ ನಿತ್ಯದ ಬದುಕಿನ ಹಾಡು. ಹಾಡು 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 ಹಾಡು. ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ, ನೀ ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ. ನೀ ನಡೆದಂತ ದಾರಿಲಿ ಸೋಲೆ ಬರದಿರಲಿ. ಸಂತೋಷವಿರಲಿ, ಸಂತಾಪ ಬರಲಿ, ಜೊತೆಯಾಗಿ ಸಾಗೋಣ ಜೊತೆಗಾರನೇ. ನಿನ್ನೆಲ್ಲ ಪ್ರೀತಿ. ಕೆಲಸ ಹೇಗೆ ಮಾಡಬೇಕು ಅಂತಂದ್ರೆ ಹಣೆಯಿಂದ ಇಳಿಯೋ ಬೆವರು ಹಣೆ ಬರೋನ ಅಳಿಸ್ಕೊಂಡು ಇಳಿಬೇಕು ಅಂತ ಕೆಲಸ. ನನ್ನೊಂದು ಚಿಕ್ಕ ಕನಸು ನನ್ಸಾಗಿದೆ, ತೋರಿಸ್ತೀನಿ ಬನ್ನಿ. ಕಡಲ ಯಾಕಂದ್ರೆ ನಾಳೆ ವಯಸ್ಸಾಗ್ತಿರುತ್ತಲ್ವಾ, ಫ್ಯೂಚರ್ ಯೂಸ್ ಆಗುತ್ತೆ.
4 ಜನಗಳು ಕುತ್ಕೊಂಡು ಇವತ್ತು ಊಟ ಮಾಡ್ತೀವಿ. ಕಡು ಕಷ್ಟವೇ ಬಂದರೂ ಬಿಡಬೇಡ ನಿನ್ನ ಗುರಿಯನು, ಮರುಭೂಮಿಯಲ್ಲಿಯೂ ನೀರಿದೆ. ಪದೇ ಪದೇ ನೀ ಬಿದ್ದರೂ ಮರು ಯತ್ನವ ನೀ ಬಿಡದಿರು, ಸಾಗರಕ್ಕೂ ಸೇತುವೆ ಕಟ್ಟಾಗಿದೆ. ಇತಿಹಾಸವು ಬರೆಯುವ ಕಿಚ್ಚಿರಲಿ, ನೋವನ್ನು ತೊಳೆಯುವ ಹುಚ್ಚಿರಲಿ, ಭೂಮಿಯ ತಾಳ್ಮೆಯು ನಿನಗಿರಲಿ. ಮುನ್ನುಗ್ಗೋ ಸಾಧನೆ ಮಾಡುವ ದಾರಿಯಲ್ಲಿ ಇರನೂರು ಅನುಮಾನ, ಅವಮಾನವ ಮೆಟ್ಟಿ ನೀ ನಡೆಯೋ ಮುಂದಿದ ನಿನಗೆ ಸನ್ಮಾನ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ, ಗೆಲುವನ್ನು ಮಾಯೆ ಸೋಲದು ನಾಳೆಗೆ. ಈ ಶುಭ ವೇಳೆ ನನಗೆ ಹೂಮಾರೆ ಮುಟ್ಟಿದೆ ಅಥವಾದಿಯ ಈ ಪಯಣಗಾಗಿರಲ್ಲವೇ.
ಇವ್ರಿಗೆ ಅಮೆರಿಕನ್ ವರ್ಲ್ಡ್ ಪೀಸ್ ಅಕಾಡೆಮಿಯಲ್ಲಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಇವರು. ಸೊ ಜೋರಾಗಿ ಚಪ್ಪಾಳೆ ದಯವಿಟ್ಟು ಡಾಕ್ಟರ್ ಬೃಂದಾ ರಾಮ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಟೈಮ್ ಮಾಡ್ಕೊಂಡು ಈ ಇವೆಂಟಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫೌಂಡರ್ ಆಫ್ ಬೃಂದಾ ಮೇಕಪ್ ಸ್ಟುಡಿಯೋ ಅಂಡ್ ಅಕಾಡೆಮಿ. ತುಂಬಾ ಇಂಪಾರ್ಟೆಂಟ್ ಈಗಿನ ಸಮಾಜದಲ್ಲಿ ಮೇಕಪ್. ಬೃಂದಾ ಮ್ಯಾಮ್ 2 ಮಾತು ಮಾತಾಡ್ತಾ ಇರೋದು. ನಿಜ ಹೇಳ್ಬೇಕಂದ್ರೆ ನಾಳೆ ಬಂದು ಇದಕ್ಕೊಂದು ನೀವು ಕರೆದಿರೋದು ಬಂದ್ಬಿಟ್ಟು ಸ್ಕೂಲ್ ಫಂಕ್ಷನ್ಗೆ. ನಾಳೆ ಬಂದು 10th ಫೇಲು. ಏನಕ್ಕೋಸ್ಕರ ನೀವು ನನ್ನ ಕರೆದ್ರಿ ಅನ್ನೋದು ತುಂಬಾ ಫಾಲೋ ಮಾಡ್ತೀನಿ ಮ್ಯಾಮ್. ಇವನ್ ಐ ಆಮ್ ಫೌಂಡ್ ಆಫ್ ಮೇಕಪ್ಸ್ ಇನ್ ವರ್ಲ್ಡ್. ಬಟ್ ನೀವು ಮೇಕಪ್ಗಿಂತ ಹೆಣ್ಮಕ್ಳಿಗೆ ಎಷ್ಟು ಇದು ಬೃಂದಾ ರಾಮರ್ ಅವರ ಕತೆ. 18ನೇ ವಯಸ್ಸಿನಲ್ಲಿ ಮದುವೆಯಾಗಿ ತಮಿಳುನಾಡಿನ ತಿರುವಣ್ಣಾಮಲೆಯಿಂದ ಯಾವುದೇ ಸಹಾಯವಿಲ್ಲದೆ ಬೆಂಗಳೂರು ನಗರಕ್ಕೆ ಬಂದವರು. ಜೀವನ ಸುಲಭವಿರಲಿಲ್ಲ. ಇತರರ ಮನೆಗಳಲ್ಲಿ ಕೆಲಸ ಮಾಡಿದರು. ರಸ್ತೆ ಬದಿಯಲ್ಲಿ ಬೋಂಡಾ ಬಜ್ಜಿ ಮಾಡಿ ಮಾರಿದರು. ಚಿಕ್ಕ ಪ್ರಾವಿಷನ್ ಅಂಗಡಿ ನಡೆಸಿದರು. ಅರ್ಬನ್ ಕಂಪನಿಯಲ್ಲಿ ಸುಮಾರು 8 ವರ್ಷಗಳ ಕಾಲ ಅತ್ಯಂತ ಕಷ್ಟಪಟ್ಟು ಕೆಲಸ ಮಾಡಿದರು. ಆದರೂ ಅವರು ಎಂದಿಗೂ ಕೈ ಬಿಡಲಿಲ್ಲ. ಕಷ್ಟಗಳ ನಡುವೆಯೇ ಒಂದು ಕನಸು ಬದುಕುತ್ತಿತ್ತು. ಅದು ಮೇಕಪ್ ಮತ್ತು ಸೌಂದರ್ಯದ ಮೂಲಕ ತಮ್ಮದೇ ಆದ ಗುರುತನ್ನು ನಿರ್ಮಿಸುವ ಕನಸು. ಅವರ ಪರಿಶ್ರಮ ಫಲ ನೀಡಿತು. ದೆಹಲಿ ಮಟ್ಟದ ಪ್ರಶಸ್ತಿಗಳು ಅವರ ಶ್ರಮಕ್ಕೆ ಸಾಕ್ಷಿಯಾದವು. ಇಂದು ಅವರು ಒಬ್ಬ ಯಶಸ್ವಿ ಮೇಕಪ್ ಆರ್ಟಿಸ್ಟ್ ಮಾತ್ರವಲ್ಲ, ನೂರಾರು ಮಹಿಳೆಯರ ಬದುಕಿಗೆ ಬೆಳಕು ನೀಡುವ ಗುರು. ಮನೆ ಕೆಲಸದಿಂದ ಮೆಂಟರ್ ಆಗುವ ತನಕದ ಪ್ರಯಾಣ, ಹೋರಾಟದಿಂದ ಯಶಸ್ಸಿನ ಶಿಖರವರೆಗಿನ ಕತೆ. ಬೃಂದಾ ಮ್ಯಾಮ್, ನೀವು ಕೇವಲ ಮೇಕಪ್ ಕಲಿಸುವ ಗುರುವಲ್ಲ, ನಮ್ಮ ಧೈರ್ಯ, ನಮ್ಮ ಶಕ್ತಿ, ನಮ್ಮ ಪ್ರೇರಣೆ. ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ, ನೀನೆ ಯೇಸು. ನೀನೆ ಕರ್ಮ, ನೀನೆ ಧರ್ಮ, ನೀನೆ ಮರ್ಮ, ನೀನೆ ಪ್ರೇಮ. ನಿಮ್ಮ ಜೀವನ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ನನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ. ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ, ಮುರಾರೇ, ಮುಕುಂದ, ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ, ನೀನೇ ಯೇಸು.
ಏನೇ ಬರಲಿ ಜೊತೆಯಾಗಿ ನೀನೆ ನನ್ನ ಕಥೆಯಾಗಿ ಮೀರುವ ಬಂಧನ ಅದೇ ಭೂಮಿ ಅದೇ ಬಾನು ಈ ನಯನ ನೂತನ ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ ನನ್ನ ಮೋಡ ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು ನನ್ನ ಚೆಲುವಿನ ನಂದನ ಏನು ಮಧುರ ಜಗವೇ ನಿನದು ಜಯಿಸೋ ನಾಯಕ ನೀತಿ ಮುಂದೆ ನಿನ್ನ ಕಾಯಕ ನೀನೇ ರಥವು ನೀನೇ ಸಾರಥಿ ಛಲವೇ ನಿನ್ನ ಕಾಯೋ ಸಂಗತಿಯೋ And the power that be flowing through the trigger, kid. Watch your life as it slips right through your fingertips. Never tripping when I show you what a rhythm is. Got the swag and I use it right when I'm flipping bricks. Straight hustler, know it when you wanna tussle. Never do you wanna trouble. I'ma bury you in rubble. Take cover, reach for the sky. I'm the sole reason you ain't sleeping for the night. ನೀ ನಡೆಯೋ ದಾರಿಯೊಳಗೆ 100 ಚಕ್ರವ್ಯೂಹ Yeah. ಅದ ಭೇದಿಸೋ ಆತ್ಮ ಬಲವು ನಿನ್ನಲ್ಲಿ ಅಡಗಿದೆ ರಾಜ್ಯ ನಿನ್ನ ಒಂದು ಸಾಂತ್ವನವೇ ಸಾಕು ನೋವನೆಲ್ಲ ನಾನುಂಗಿ ನಗುವೆನು ನೀನು ಒಮ್ಮೆ ಬೆಂದಡೆವು ಸಾಕು ಈ ಜಗವನೆಲ್ಲ ನಾ ಗೆದ್ದು ಬರುವೆನು 100 ದೇವರು ನಿನ್ನ ಒಳಗೆ ಇರುವರು ಎಂಬ ನಿಜವ ಅರಿತೆನು ಅಮ್ಮ ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ ಅಮ್ಮ ನಿನಗ್ಯಾರು ಸಮ ನನ್ನ ಜಗ ನೀನೆ ಅಮ್ಮ ನಿನ್ನ ಆಲಾಲಿಪಾದ ಇದಕ್ಕೆ ಸೆಲೆಕ್ಟ್ ಆದಾಗಲೇ ನಾನು ಹೇಳಿದೆ ಈ ಡೇಟ್ಗೆ ನಿಮ್ಗೆ ಯಾವಾಗ ಫಂಕ್ಷನ್ ಇದೆ ಹೋಗ್ಬೇಕು ಅಂತ. ಇಲ್ಲ ನನ್ನ ಕ್ಲಾಸ್ ಇಂಪಾರ್ಟೆಂಟ್. ಮತ್ತೆ ನಾನೇನು ಮಾಡಿದೆ, ಅವ್ರಿಗೆ ಗೊತ್ತಿಲ್ಲ ಬರೋಕ್ಕಾಗಲ್ಲ ನೀವು ಕಲಿಸ್ಕೊಟ್ಬಿಡಿ ಅಂದ್ಬಿಟ್ಟು ಬಂದ್ಮೇಲೆ ಅವ್ರಿಗೆ ಗೊತ್ತಾಗಿದೆ. ಅವ್ರ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕ್ಲಾಸ್. ಖಂಡಿತ ನಾನು ನಿಮ್ಗೆ ಡೇ ಒನ್ನಿಂದ ನಾನು ತುಂಬಾ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ಬೋದು. ನಾನು ಹೇಳೋದು ಒಂದೇ ಮಾತೆ, ಹಾನೆಸ್ಟ್ ಆಗಿರಿ, ಹಾರ್ಡ್ ವರ್ಕ್ ಮಾಡ್ರಿ. ಅದು ದುಡ್ಡಾಗ್ಲಿ, ಹೆಸರಾಗ್ಲಿ, ಅವಾರ್ಡ್ ಆಗ್ಲಿ ಎಲ್ಲ ನಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಅದನ್ನ ನೀವು ಇವಾಗ ಲೈವ್ ಆಗಿ ನಂಬ್ತೀರಾ ಇಲ್ವಾ? ಅಂದ್ರೆ ನಾನೆಲ್ಲರೂ ಓದ್ನ ಈ ಅವಾರ್ಡ್ ತಗೋಬರಕ್ಕೆ ನಾನು ಹೋಗಿಲ್ಲ. ಅಂದ್ರೆ ನಾವು ಮಾಡಿರೋ ಕೆಲಸ ಬಾಳ ಒಳ್ಳೆ ನಂಬಿಸು ಯಶಸ್ಸು ನಕ್ಕ ನಕ್ಕ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಬಾಳ ಒಳ್ಳೆ ನಂಬಿಸು ನಕ್ಕ ನಕ್ಕ ಮಾತಾಡ್ತಾರೆ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ ಮನಸ್ಸಿನ ಪ್ರತಿಭಟನೆ ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ ಇಂಡಿಪೆಂಡೆಂಟ್ ಆಗಿರ್ಬೇಕು. ಮಾಮ ಹತ್ರ
ಹತ್ರ ಬಂದು ಕಲ್ತ್ಕೊಳ್ಳೋದೇನಪ್ಪ ಅಂದ್ರೆ ಪ್ರೊಫೆಷನಲ್ ವೇ. ಹೆಣ್ಮಕ್ಳು ಅಂದ್ರೆ ಸೌಂದರ್ಯ ಅಂದ್ರೆ ಹೆಣ್ಮಕ್ಳು ಅತಿ ಹೆಚ್ಚು ಸೌಂದರ್ಯಕ್ಕೆ ಅಂದ್ರೆ ಮೇಕಪ್ಗೆ ಒತ್ತು ಕೊಡುವಂತದ್ದೇ ಮಹಿಳೆಯರು. ವಿಶೇಷವಾಗಿ ಯುವತಿಯರು ಮತ್ತು ಮಹಿಳೆಯರು ಹೆಚ್ಚು ಅಂದವಾಗಿ ಕಾಣಿಸ್ಬೇಕು ಅಂತೇಳಿ ಹೆಚ್ಚು ಮೇಕಪ್ಗೆ ಒತ್ತು ಕೊಡ್ತಾರೆ. ಇನ್ನು ಈ ರೀತಿಯಾದಂತಹ ಒಂದಷ್ಟು ಮಹಿಳೆಯರು ಸ್ವಾವಲಂಬಿಗಳು ಆಗ್ಬೇಕು ಅಂತೇಳಿ ಬೃಂದಾ ಮೇಕಪ್ ಸ್ಟುಡಿಯೋನಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಆಯೋಜಿಸಲಾಗಿತ್ತು. ಮಹದೇವಪುರ ಫ್ಲೈಓವರ್ ಬಳಿ ಇರುವ ಬೃಂದಾ ಮೇಕಪ್ ಸ್ಟುಡಿಯೋದಲ್ಲಿ ನಿರುದ್ಯೋಗಿ ಯುವತಿಯರಿದ್ದಾರೆ, ಮಹಿಳೆಯರಿದ್ದಾರೆ. ಅವರಿಗೆ ಬದುಕನ್ನ ಕಟ್ಟಿಕೊಳ್ಳುವಂತಹ ಸಲುವಾಗಿ ಬೃಂದಾ ಮೇಕಪ್ ಸ್ಟುಡಿಯೋ ಅಂದ್ರೆ ಬ್ಯೂಟಿಷಿಯನ್ ಕೋರ್ಸ್ ಆಯೋಜಿಸಲಾಗಿತ್ತು. ಯಾರೆಲ್ಲ ಈ ಒಂದು ಬ್ಯೂಟಿಷಿಯನ್ ಕೋರ್ಸ್ ಪೂರೈಸಿದ್ದರೋ ಅವರಿಗೆ ಸರ್ಟಿಫಿಕೇಟ್ ನೀಡುವಂತ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಮುಖ್ಯ ಅತಿಥಿಗಳಾಗಿ ಕಬನ್ ಊರಿಗೆ ಅನ್ನ ನೀಡೋರು ನಮ್ ತಾಯಿ ಹೆಣ್ಣು, ಭೂಮ್ತಾಯಿ ಹೆಣ್ಣು. ಹೆಣ್ಣೆಂದರೆ ಕೈ ಮುಗಿಯೋ ಕರುನಾಡಿನ ಕರುನಾನು. ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ. ಎಲ್ಲಾ ಕಡೆ ಇವಾಗ ಹೊಗೆ ಬರ್ತಾ ಇದೆ, ಗಬ 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 ಅಂತ. ಯಾಕಮ್ಮ ನೀವೆಲ್ಲ ಬರಕ್ ಮುಂಚೆ ಯೂರಿಯಮ್ಮ ನನ್ ಫಸ್ಟ್ ಮಗು